ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕವಿತಾ ಅವರೇ, ಈಗ ಹೆಸರಿನ ವಿಷಯಕ್ಕೆ ಬಂದಾಗ ಮಗು ಹುಟ್ಟಾಗ್ಲೇ ನಕ್ಷತ್ರದ ಇದನ್ನಿಟ್ಕೊಂಡು ಆಧಾರವಾಗಿಟ್ಕೊಂಡು ಹೆಸರನ್ನ ಇಡಲಾಗುತ್ತೆ. ಆದರೆ ಈಗ ಸಂಖ್ಯೆಗಳು ಕೂಡ ಬಂದಿರೋದ್ರಿಂದ ಯಾವುದನ್ನು ಫಾಲೋ ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿ ಪೋಷಕರು ಇರ್ತಾರೆ. ಯಾವುದನ್ನು ಫಾಲೋ ಮಾಡಬೇಕಾಗುತ್ತೆ? ಈಗ ಸಂಖ್ಯೆ ಅಂತ ಬಂದಾಗ ನಾವು ನಕ್ಷತ್ರ ಯಾಕೆ ನೋಡ್ತೀವಿ ಅಂದರೆ, ನಾವು ಹುಟ್ಟಿದ ಡೇಟ್ ಕೆಲವರಿಗೆ ಹಿಂದಿನ ಕಾಲದಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಜನ್ಮನಾಮವಾಗಿ ಆ ಒಂದು ಹೆಸರನ್ನ ಇಡ್ತಾಯಿದ್ರು. ಅವಾಗೆಲ್ಲ ಕರಿತಾ ಇದ್ರು ಅದೇ ಹೆಸರಿಂದನೇ. ಬಟ್ ಇವಾಗ ನಾವೇನು ಹೇಳ್ತೀವಿ ಅಂದರೆ, ಡೇಟ್ ಆಫ್ ಬರ್ತ್ ಹಾಕಿದ್ಮೇಲೆ ನಮಗೆ ನಕ್ಷತ್ರ ಯಾವುದು ಅಂತ ಗೊತ್ತಾಗೋದ್ರಿಂದ ನಿಮ್ಗೆ ನಕ್ಷತ್ರ ಹೆಂಗೋ ಗೊತ್ತಿರುತ್ತೆ. ಆ ಒಂದು ಹೆಸರಲ್ಲಿ ನಾನೀಗ ನಿಮಗೆ ಸಂಪತ್ತಾರ ಇದೆಲ್ಲ ವಿವರಿಸ್ತೆ ನಾನು ನಿಮಗೆ. ಸೊ ಅದೇ ಜನ್ಮ ನಕ್ಷತ್ರದಲ್ಲಿ ಹೆಸರಿಟ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ, ಅಂದರೆ ಫ್ಯೂಚರ್ ಕ್ಯಾರಿ ಓವರ್ ಆಗಲ್ಲ ಅಂತ ಹೇಳುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ನಕ್ಷತ್ರನೂ ಇಟ್ಕೊಳ್ಳಿ ನಿಮಗೆ ಗೊತ್ತಿರೋದ್ರಿಂದ. ಸೊ ಸಂಪತ್ತಾರೆ, ಈ ಸಾಧಕ ತಾರೆ, ಇದ್ರ ಜೊತೆಗೆ ನಿಮಗೆ ಯಾವ್ದು ಆಗಿ ಬರುತ್ತೆ ಒಂದು ಲಕ್ಕಿ ಆಲ್ಫಾಬೆಟ್ ಏನಿದೆ ಅದರಿಂದ ಸ್ಟಾರ್ಟ್ ಮಾಡಿ ಎಲ್ಲ ಕೂಡಿದಾಗ ಒಂದು ಲಕ್ಕಿ ನಂಬರ್ ಬಂದಾಗ ಒಂದು ಒಳ್ಳೆ ಪ್ಯಾಕೇಜ್ ಥರ ಆಗುತ್ತೆ ನಿಮಗೆ. ಸೊ ಆ ಪ್ಯಾಕೇಜಲ್ಲಿ ಇಟ್ಕೊಂಡಾಗ ನೀವು ಒಂದು ಇವತ್ತೇನಾಗಿದೆ ಟೆಕ್ನಿಕಲಿ ಮುಂದುವರಿಯೋದನ್ನ ಯೋಚನೆ ಮಾಡ್ತಾ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಆಗಿಬರೋದ್ರಿಂದ ಈ ಥರ ಒಂದು ಕಾಂಬಿನೇಷನಲ್ಲಿ ಇಟ್ಕೊಂಡ್ರೆ ತುಂಬ ಸಕ್ಸಸ್ ಕಾಣ್ಬೋದು. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ 2-3 ಹೆಸರುಗಳಿರುತ್ತೆ. ಅಂದರೆ ಮನೇಲಿ ಕರೆಯೋದಕ್ಕೊಂದು ಹೆಸರು, ಹೊರಗಡೆ ಅಫಿಷಿಯಲ್ ಆಗಿ ಒಂದು ಹೆಸರು ಇರುತ್ತೆ, ಅಥವಾ ಮದುವೆ ಆದಮೇಲೆ ಸರ್ನೇಮ್ಗಳನ್ನ ಚೇಂಜ್ ಮಾಡ್ಕೊಳ್ತಾರೆ. ಯಾರೂ ಕೇಳೋದಿಲ್ಲ, ಭಾವನಾತ್ಮಕವಾಗಿ ಆ ಸರ್ನೇಮ್ಗಳು ಚೇಂಜ್ ಆಗುವಂಥದ್ದು ಇರುತ್ತೆ. ಅಂಥ ಸಮಯದಲ್ಲಿ ಎಲ್ಲವೂ ಚೆನ್ನಾಗಿದ್ದು ನಂತರದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಎಷ್ಟಿದೆ? ಮೊದಲನೇದಾಗಿ ಇದನ್ನು ಹೇಳ್ಬಿಡಿ ನನಗೆ. ಈಗ ಮನೇಲಿ ಒಂದು ಹೆಸರು, ಹೊರಗಡೆ ಒಂದು ಹೆಸರಿರೋರು ಅಂಥವರು ಯಾವ ರೀತಿಯಾದಂಥ ಕಷ್ಟವನ್ನು ಪಡಬೇಕಾಗುತ್ತೆ, ಅಥವಾ ಎಷ್ಟು ಒಳ್ಳೆಯದು ಅದು? ಒಂದು ಮಗುಗೆ ಹೆಸರಿಟ್ಟಿರ್ತೀರ ನೀವು, ಮನೇಲಿ ಏನೋ ಒಂದು ಪೆಟ್ ನೇಮ್ ಅಂತ ಇಟ್ಬಿಡ್ತೀರ. ಪೆಟ್ ನೇಮ್ ಅಂದರೆ ಏನು? ಪೆಟ್ ಅಂದರೆ ನಾಯಿ ನರಿಗಳಿಗೆ ಮನೇಲಿರೋವಂಥ ಪೆಟ್ ಅನಿಮಲ್ಸ್ಗೆ ಇಡೋವಂಥ ಹೆಸರನ್ನು ನಾವು ಪೆಟ್ ನೇಮ್ ಅಂತ ಇಟ್ಕೊಂಡು ಮಕ್ಳಿಗೆ ಇಡ್ತೀವಿ. ಅದು ಆಮೇಲೆ ಏನು ಹೇಳ್ತಾರೆ, ಮಕ್ಕಳು ಮೊಂಡತನ ಮಾಡ್ತಾಯಿದೆ, ಅಳ್ತಾ ಇದೆ, ಕಿರಿಸ್ತಾ ಇದೆ, ಒಂಥರ ಏನೋ ಮೊಂಡತನ ಮಾಡ್ತಾ ಇದೆ ಅನ್ನೋದನ್ನೇ, ಹಠ ಜಾಸ್ತಿ ಅನ್ನೋದನ್ನೇ ಹೇಳ್ತಾರೆ. ಎಲ್ಲ ಪೇರೆಂಟ್ಸು ಅದನ್ನೇ ಹೇಳ್ತಾರೆ. ಯಾಕಂದರೆ ನೀವು ಇಟ್ಟಿರೋ ಪೆಟ್ ನೇಮ್ಸಿಂದನೇ ಆ ಒಂದು ಕ್ವಾಲಿಟೀಸ್ ಬಂದಿರುತ್ತೆ. ಏನು ಹೆಸರಿಡ್ತೀರ ಅದನ್ನು ಕಟ್ ಮಾಡಬೇಡಿ. ಫುಲ್ ಹೆಸರನ್ನ ಕರೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ಒಂದು ಹೆಸರನ್ನ ಇಡ್ತೀರ ಅಂದರೆ ನೀವು ಫರ್ದರ್ ಎಜುಕೇಷನ್ಗಿರ್ಬೋದು, ಮನೇಲಿರ್ಬೋದು, ಪ್ರತಿಯೊಂದಕ್ಕೂ ಆ ಒಂದು ಹೆಸರನ್ನೇ ಕರಿತಾ ಬಂದಾಗ ಅದರಲ್ಲಿ ಪವರ್ ಬರುತ್ತೆ. ನಮ್ಮ ಒಂದು ಹೆಸರಲ್ಲಿ ಆ ಪವರ್ ಬಂದಾಗ ನಮ್ಮ ಅಭಿವೃದ್ಧಿ ಸಾಗ್ತಾ ಹೋಗುತ್ತೆ. ಅದನ್ನು ಕಟ್ ಮಾಡೋದು ಅಥವಾ ಇನ್ನೊಂದೇನೋ ಇಟ್ಕೊಂಡು ಕರೆದ್ರೆ ಅದರಿಂದ ತುಂಬ ಒಂದು ಅನ್ಲಕ್ಕಿ ನಂಬರ್ಸ್ಗೆ ಹೋಗಿ ಅದು ಇನ್ನೇನೋ ಒಂದು ಪ್ರಾಬ್ಲಮ್ ಆಗೋ ಬದಲು ಯಾವ್ದು ಇಡ್ತೀರೋ ಅದನ್ನು ಪೂರ್ತಿಯಾಗಿ ಕರೀರಿ, ಯಾವುದನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು, ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಅಂದರೆ ಕೆಲವರು ಸರ್ನೇಮ್ ಯೂಸ್ ಮಾಡ್ತಾರೆ. ಮದುವೆ ಆದಮೇಲೆ ಏನಾಗುತ್ತೆ, ಗಂಡನ ನೇಮ್ ಬರುತ್ತೆ ಜೊತೆಗೆ. ಆ ಒಂದು ನಂಬರ್ ಬಂದಾಗಲೂ ಕೂಡ ಏನಾಗುತ್ತೆ ಅಂತಂದರೆ, ಅದು ಲಕ್ಕಿ ಇದೆಯಾ ಇಲ್ವಾ ಅಂತ ನೋಡಿದಾಗ ಲಕ್ಕಿ ನಂಬರ್ಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳಿ, ಅಥವಾ ಸೇರಿಸ್ಕೊಳ್ಳೋದ ಬೇಡವಂತ ನ್ಯೂಮರಾಲಜಿಸ್ಟ್ಗಳನ್ನ ಕೇಳಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಯಶಸ್ಸು ಕಾಣ್ತೀವಿ. ಮತ್ತೊಂದು ಕರೆ ತಗೊಳ್ಳೋಣ. ನಾಗರಾಜ್ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ನಾಗರಾಜ್ ಅವರೇ. ಮೇಡಮ್ 1/6/1985. 1975. 85. ಓಕೆ. ಬೆಳಗ್ಗೆ 9 ಗಂಟೆ. ಬೆಳಗ್ಗೆ 9 ಗಂಟೆ. ಏನು ಸಮಸ್ಯೆ, ಏನು ಕೇಳಬೇಕಂತ ಅನ್ಕೊಂಡಿದ್ದೀರಾ? ಮೇಡಮ್ ನಮ್ದು ಫ್ಯೂಚರ್ ಹೆಂಗೈತೆ, ಯಾವುದೇ ಕೆಲಸ ಮಾಡಿದ್ರೆ ಆಗ್ತಾ ಇಲ್ಲ. ಓಕೆ, ನಿಮ್ಮ ಕರಿಯರ್ ಬಗ್ಗೆ ನೀವು ಕೇಳಬೇಕು ಅಂತ ಇದ್ದೀರಾ. ಕವಿತಾ ಅವರು ಉತ್ತರಿಸ್ತಾರೆ. ಕವಿತಾ ಅವರ. ನಾಗರಾಜ್ ಅವರೇ, ನೀವು ಇದಕ್ಕೂ ಮುಂಚೆ ಗೌರ್ಮೆಂಟ್ ಕೆಲಸಕ್ಕೆ ಏನಾದ್ರು ಟ್ರೈ ಮಾಡಿದ್ರಾ? ಹೌದು, ಮಾಡಿದ್ವಿ ಮೇಡಮ್. ಏನಾಯಿತು ಅದು? ಯಾವುದು ಇದರಲ್ಲಿ ಮಾಡಿದ್ರಿ ನೀವು? ಮೇಡಮ್ ಎಲ್ಲ ಫೋರ್ಸ್ ಡಿಪಾರ್ಟ್ಮೆಂಟ್ನಾಗ ಮಾಡಿದ್ವಿ, ವೇಟಿಂಗ್ನಾಗ ಬಂದು ಆಗ್ತಾ ಇಲ್ಲ. ಸರ್, 1ನೇ ತಾರೀಕಲ್ಲಿ ಹುಟ್ಟಿದವರು ಸರ್ಕಾರದ ಕೆಲಸದ ದತ್ತುಪುತ್ರರು ಅಂತ ಕರಿತೀವಿ ನಾವು. ನಿಮಗೆ ಆಗಲ್ಲ ಅಂತಂದರೆ ಬೇರೆಯವ್ರಿಗಾಗೋದು ತುಂಬ ಕಷ್ಟ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ ಸರ್, 1 and 3 ಕಾಂಬಿನೇಷನ್ನು. ಬಟ್ ನಾಗರಾಜನ್ನ ಹೆಸರು ಎಲ್ಲ ಕೂಡಿದಾಗ 13 ಬರ್ತಾ ಇದೆ. ಈ ನಾಗರಾಜನ್ನ ಹೆಸರನ್ನೇ ನೀವು ಎ ಅಕ್ಷರದಿಂದ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಒಳ್ಳೆ ನೇಮ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಎ ಅಕ್ಷರದಿಂದ ಎಲ್ಲ ಕೂಡಿದಾಗ 9 ಬರಬೇಕಂದ್ರೆ 9 ಸಂಖ್ಯೆ ಬರಬೇಕು. ಈ ಥರ ಇಟ್ಕೊಂಡು ನೀವು ಏನೇ ಕೆಲಸ ಮಾಡ್ತೀರಾ ಅಂತಂದ್ರೂ ಅಭಿವೃದ್ಧಿ ಆಗುತ್ತೆ. ಹೆಚ್ಚು ನಿಮಗೆ ಗೌರ್ಮೆಂಟ್ ಕೆಲಸದಲ್ಲಿ ತುಂಬ ಒಂದು ಪ್ರಾಶಸ್ತ್ಯ ಇರೋದ್ರಿಂದ ಟ್ರೈ ಮಾಡಿ ಸರ್, ನಿಮ್ಮ ಗೌರ್ಮೆಂಟ್ ಕೆಲಸ ಖಂಡಿತ ಸಿಗುತ್ತೆ. ನೀವೇನೇ ಮಾಡೋದಿದ್ರು 139 ತುಂಬ ಲಕ್ಕಿ ನಂಬರ್ ಇರುತ್ತೆ. 139 ಈ ನಂಬರ್ಸಲ್ಲಿ ನೀವು ಅಪ್ಲಿಕೇಶನ್ಸ್ ಹಾಕೋದು ಅಥವಾ ಇಂಟರ್ವ್ಯೂಸ್ ಅಟೆಂಡ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಏನಾದರೂ ಹೋಗ್ತೀರಾ ಇಂಟರ್ವ್ಯೂಗೆ ಅಂತಂದರೆ ಯೆಲ್ಲೋ ಕಲರ್ಸ್ ಯೂಸ್ ಮಾಡಿ ಸರ್, ತುಂಬ ಚೆನ್ನಾಗಿ ಆಗಿಬರುತ್ತೆ ನಿಮಗೆ. ಕವಿತಾ ಅವರೇ, ಇವತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಸಂಖ್ಯಾಫಲ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ತೆ. ಇದು ಇವತ್ತಿನ ಸಂಖ್ಯಾಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.